ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಈ ಕೇಕ್ ನ ಯಾರು ಆರ್ಡರ್ ಮಾಡಿದ್ದು? ಅದು ಅತ್ತೆ ಮೋನಿಕಾ ಅವರು ಈ ಕೇಕ್ ನ ತರಿಸಿದ್ರು. ಮೋನಿಕಾನ? ಅಲ್ಲ, ಪ್ರತಿ ವರ್ಷನೂ ನೀನೇ ತಾನೇ ಪಾರ್ವತಿ ಕೇಕ್ ಮಾಡ್ತಾ ಇದ್ದಿದ್ದು? ಅತ್ಯಮ್ಮ, ಪ್ರತಿ ವರ್ಷ ನಾನೇ ಕೇಕ್ ತಯಾರಿಸ್ತಿದ್ದೆ. ಆದರೆ ಈ ವರ್ಷ ಮೋನಿಕಾ, ನಾನು ನಿಮ್ಮ ಮನೆಗೆ ಬಂದಿದ್ದೀನಲ್ಲ, ಹಾಗಾಗಿ ನಿಮ್ಮೆಲ್ರಿಗೂ ಒಂದು ಚಿಕ್ಕ ಕಾಣಿಕೆ ಕೊಡ್ತೀನಿ ಅಂತ ಅವಳೇ ತರಿಸಿದಾಳೆ. ಹಾಗಾದರೆ ಕೇಕ್ ಮೇಲೆ ಹ್ಯಾಪಿ ನ್ಯೂ ಇಯರ್ ಮೈ ಡಿಯರ್ ಪ್ರೀತು ಅಂತ ಬರ್ಸಿರೋದು ಮೋನಿಕಾನ? ಸಾರಿ ಅಮ್ಮ, ಅದು ನಾವೆಲ್ಲರೂ ಒಟ್ಟಿಗೆ ಡಿನ್ನರ್ಗೆ ಆಚೆ ಹೋಗೋ ಪ್ಲಾನ್ ಇತ್ತಲ್ಲ, ಅದಕ್ಕೆ ಪ್ರೀತು ಜನನಿಗೆ ಈ ವರ್ಷದ ನ್ಯೂ ಇಯರ್ ಸೆಲೆಬ್ರೇಷನ್ ಚೆನ್ನಾಗಿರಲಿ ಅಂತ ಈ ರೀತಿ ಪ್ಲಾನ್ ಮಾಡಿದ್ಲು. ಅವಳೇ ಮುಂದೆ ನಿಂತ್ಕೊಂಡು ನಮ್ಮ ಸ್ಟಾಫ್ನೆಲ್ಲ ಕರ್ಕೊಂಡು ಇದನ್ನ ಡೆಕೋರೇಷನ್ ಮಾಡಿಸಿದ್ಲು ಅಮ್ಮ. ಅದಕ್ಕೆ ನಿಮಗೆ ಪ್ರೀತು ನಾನು ಆಚೆ ಬರೋಕ್ಕಾಗಲ್ಲ ಅಂತ ಹೇಳಿದ್ದು. ಆದರೆ ಆ ವಿಷಯ ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ ಅಲ್ವಾ. ಆ್ಯಕ್ಚುಲಿ ಮೋನಿಕಾ ಕೇಕ್ ತರಿಸಿದ್ದು ಪ್ರೀತು ಜರ್ನಿ ಸೆಲೆಬ್ರೇಟ್ ಮಾಡೋಕ್ಕೆ. ಆದರೆ ಪಾರು ನಾವೆಲ್ಲರೂ ಒಟ್ಟಿಗೆ ಸೆಲೆಬ್ರೇಟ್ ಮಾಡೋದು ಅಂತ ಅಂದ್ಕೊಂಡಿದ್ದಾಳೆ. ಆ್ಯಕ್ಚುಲಿ ಮೋನಿಕಾ ಜರ್ನಿ ಪರವಾಗಿ ಈ ರೀತಿ ಬರ್ತಿದ್ದಾಳೆ ಅಲ್ವೇನಮ್ಮ ಮೋನಿಕಾ? ಹೌದಾ ಆಂಟಿ? ವಾವ್, ದಿಸ್ ಇಸ್ ವಂಡರ್ಫುಲ್, ಗುಡ್ ಜಾಬ್. ಹಾಗಾದ್ರೆ ಈ ಸಲ ಕೇಕ್ನ ಪ್ರೀತು ಜನನಿ ಕೈಯಲ್ಲೇ ಕಟ್ ಮಾಡಿಸೋಣ. ಬಾಮ್ಮ. ಬೇಡ ಅತ್ತೆ, ನೀವು ಈ ಮನೆ ಆಧಾರ ಸ್ತಂಭ. ಪಾರ್ವತಿ ಅಕ್ಕ ನನ್ನ ಆದರ್ಶ. ಹಾಗಾಗಿ ಎಲ್ಲರೂ ಒಟ್ಟಿಗೆ ಸೇರಿ ಈ ಕೇಕ್ನ ಕಟ್ ಮಾಡೋಣ. ನನ್ನ ಸೊಸೆಯರಿಬ್ಬರ ಜೊತೆ ನಾನೇ ಕೇಕ್ ಕಟ್ ಮಾಡ್ತೀನಿ, ಬನ್ನಿ. ಮೋಹನ್, 12 ಗಂಟೆ ಆಗೋದನ್ನ ಸರಿಯಾಗಿ ನೋಡಿ ಹೇಳು. ಸರಿ ಅಣ್ಣ. ರೀ, ನನ್ನ ಗಂಡ ಮೋಹನ್, ಆ ನಂಬರ್ ಹತ್ರನೇ ಮುಳ್ಳಿದ್ಯಾ ಅಂತ ಸರಿಯಾಗಿ ನೋಡ್ಕೊಳ್ಳಿ, ತಪ್ಪ ಹೇಳ್ಬೇಡಿ. ಆಯ್ತಮ್ಮ, ನೀನ್ ಸುಮ್ಮನೆ ಇರೋ. ಅದಕ್ಕೆ ಇನ್ನು 10 ಸೆಕೆಂಡ್ ಇದೆ. 10, 9, 8, 7, 6, 5, 4, 3, 2, 1. ಹ್ಯಾಪಿ ನ್ಯೂ ಇಯರ್ ಟು ಯು. ನಿಮಗೂ ಹೊಸ ವರ್ಷದ ಶುಭಾಶಯಗಳು ಅತ್ತಿಮ್ಮ. ಹ್ಯಾಪಿ ನ್ಯೂ ಇಯರ್ ಟು ಯು. ಥ್ಯಾಂಕ್ ಯು ಅತ್ತೆ, ನಿಮಗೂ ಹ್ಯಾಪಿ ನ್ಯೂ ಇಯರ್. ಪಾಪ, ಇದು ಮಗನೇ. ರಿತು, ತಿನ್ಬಿಡು. ಅಟ್ಲೀಸ್ಟ್ ಎಲ್ಲರೂ ಮಲ್ಗದ ಮೇಲೆ ಇಬ್ರು ಸೇರ್ಕೊಂಡು ಟೆರೆಸಲ್ಲಿ ಕೇಕ್ ಕಟ್ ಮಾಡೋಣ, ನ್ಯೂ ಇಯರ್ನ ವೆಲ್ಕಮ್ ಮಾಡೋಣ. ಹ್ಯಾಪಿ ನ್ಯೂ ಇಯರ್ ಟು ಯು. ಥ್ಯಾಂಕ್ ಯು, ಸೇಮ್ ಟು ಯು. ದಾಮಿನಿ, ಹ್ಯಾಪಿ ನ್ಯೂ ಇಯರ್ ಟು ಯು. ಮೋಹನ್, ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್ ಟು ಯು. ಹ್ಯಾಪಿ ನ್ಯೂ ಇಯರ್ ಟು ಯು.
ಪ್ರತಿ ವರ್ಷದ ಹಾಗೆ ಈ ವರ್ಷನೂ ಅರಸನಕೋಟೆ ಕಡೆಯಿಂದ ಎಲ್ರಿಗೂ ಕಾಣಿಕೆಗಳನ್ನು ತಂದಿದ್ದೀವಿ. ದಯವಿಟ್ಟು ಎಲ್ಲರೂ ತಗೋಬೇಕು. ಮೋಹನ್, ಜನನಿ, ಪ್ರೀತು, ಇದು ನಿಮಗೆ. ಇದರಲ್ಲಿ ಮೋಹನ್, ದಾಮಿನಿ ಇಬ್ರಿಗೂ ಹೊಸ ಬಟ್ಟೆಗಳಿವೆ. ಫಸ್ಟ್ ನನಗೆ ಕೊಡಿ ಪ್ಲೀಸ್. ಚೆನ್ನಪ್ಪ, ರಮೇಶ, ಬಾಮ್ಮ ಜಯ, ಮೋನಿಕಾ, ಬಾಮ್ಮ, ತಗೋಬ. ಆದಿ, ಈ ಕಡೆ ಬಾಪ. ದಾಮಿನಿ, ಅರಸನಕೋಟೆಯ ಮನೆತನನ ಬೆಳಗೋ ಈ ದಂಪತಿಗೆ ನಮ್ಮ ಒಂದು ಚಿಕ್ಕ ಕಾಣಿಕೆ. ಏನಮ್ಮ ಇದು? ತೆಗೆದು ನೋಡಿ, ನಿಮ್ಗೆ ಗೊತ್ತಾಗತ್ತೆ. ಈ ಬೊಂಬೆನ ನಾನು ನಿಮ್ಮಿಬ್ಬರಿಗೆ ಯಾಕೆ ಕೊಟ್ಟಿದ್ದೀನಿ ಗೊತ್ತಾ? ಯಾಕಮ್ಮ? ಮುಂದಿನ ವರ್ಷ ಇದೇ ಥರದ ಒಂದು ಪುಟಾಣಿನ ನೀವು ನಮಗೆ ಕೊಡಬೇಕು. ಆಮೇಲೆ ಆ ಪುಟಾಣಿ ಜೊತೆನಲ್ಲಿ ನಾವು ಹೊಸ ವರ್ಷನ ಸಂಭ್ರಮದಿಂದ ಆಚರಣೆ ಮಾಡಬೇಕು. ಅದಕ್ಕೆ ಕೊಟ್ಟಿರೋದು. ಆಗ್ಬೋದಕ್ಕ, ಆಗ್ಬೋದು. ಅತ್ತಿಗೆ ಹೇಳಿದ್ದು ಅವರಿಬ್ಬರಿಗೆ, ನಮಗಲ್ಲ. ನಾವ್ ಹೇಳಿದ್ದು ಅವ್ರಿಗೆನೆ. ಆಸೆ ನೋಡಿ. ಅಮ್ಮ, ಈ ಮೊಮೆಂಟು ಮೆಮೊರೇಬಲ್ ಆಗಿರ್ಬೇಕು ಅಂತಂದ್ರೆ ನಾವೆಲ್ಲರೂ ಒಟ್ಟಿಗೆ ಫೋಟೋ ತಗೋಬೇಕು. ತಗೊಳ್ಳೋಣ. ಎಲ್ಲ ಬನ್ನಿ. ಅಯ್ಯೋ, ಎಲ್ಲ ಒಟ್ಟಿಗೆ ನಿಂತ್ಕೊಂಡ್ಬಿಟ್ರೆ ಫೋಟೋ ತೆಗಿಯೋರು ಯಾರು? ಮೋನಿಕಾ ಇದ್ದಾಳಲ್ಲ. ಅವಳು ಹೇಗಿದ್ರು ನಮ್ಮ ಮನೆಗೆ ಸೇರ್ದವಳಲ್ಲ, ಹಾಗಾಗಿ ಅವಳೇ ಫೋಟೋ ತೆಗಿಲಿ. ಅಂದ್ರೆ ಅವಳು ನನ್ನ ಸ್ನೇಹಿತೆ, ನಮ್ಮ ಮನೆಗೆ ಅತಿಥಿಯಾಗಿ ಬಂದಿದ್ದಾಳಲ್ಲ, ಅದಕ್ಕೆ ಹೇಳ್ದೆ. ಹೌದೌದು, ಮೋನಿಕಾ ಒಳ್ಳೆ ವೈಲ್ಡ್ ಲೈಫ್ ಫೋಟೋಗ್ರಾಫರ್. ನಿನಗೆ ಗೊತ್ತು? ಅಮ್ಮ, ಅದು ನಾನು ಪ್ರೀತು ಫೋಟೋಗ್ರಫಿ ಬಗ್ಗೆ ಮಾತಾಡುವಾಗ ಮೋನಿಕಾನೇ ಹೇಳ್ಕೊಂಡಿದ್ರು. ಹೌದಾ? ಹಾಗಾದ್ರೆ ತೆಗಿಯಮ್ಮ. ವೈಲ್ಡ್ ಲೈಫ್ ತರ ಅಲ್ಲ, ಸ್ವೀಟ್ ಲೈಫ್. ಮೋನಿಕಾ, ಜನನಿದ್ದು ನನ್ನ ಮೈದ್ನಂದು ಫೋಟೋ ತೆಗಿ. ತೆಗಿಯಮ್ಮ. ಮೋನಿಕಾ, ಫೋಟೋ ಚೆನ್ನಾಗಿ ತೆಗಿ. ಒಬ್ರಿಗೊಬ್ರು ಕೇಕ್ ತಿನ್ಸಿ. ಮೋನಿಕಾ, ಆ ಕೇಕ್ ತಿನ್ಸೋದೊಂದು ಫೋಟೋ ತೆಗಿ.
ಕೇಕ್ ತಿನ್ಸಿದ್ರೆ ಸಾಲದು, ಇಬ್ಬರು ಪ್ರೀತಿಯಿಂದ ಒಬ್ರಿಗೊಬ್ರು ಮುತ್ಕೊಡ್ಬೇಕು. ಆದಿ ಪಾರ್ವತಿ ಏನ್ ಹೇಳ್ತಾರೋ ಹಾಗೆ ಮಾಡ್ಬೇಕು. ಕಮಾನ್ ಮೋನಿಕಾ, ಈ ಮೂಮೆಂಟ್ನ ನೀನು ಕ್ಯಾಪ್ಚರ್ ಮಾಡಲೇಬೇಕು. ಫೋಟೋ ಎಲ್ಲ ಚೆನ್ನಾಗಿ ಬಂತಲ್ವಾ? ಅತ್ತಿಮ್ಮ, ಈ ಕೆಳಗೆ ಹೋಗಿ ಎಲ್ಲರೂ ಸಿಹಿ ತಿನ್ನೋಣ. ಖಂಡಿತ, ಎಲ್ಲರೂ ಹೋಗೋಣ ಬನ್ನಿ. ಪ್ರೀತು, ಏನಿದೆಲ್ಲ? ನನಗೇನು ಗೊತ್ತಿಲ್ಲ, ನೀನು ಹೇಳಿದ ಥರನೇ ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿಸ್ದೆ, ಬಟ್ ಈ ಥರ ಆಗೋಯ್ತು. ಇವತ್ತು ನೀನು ನನಗೆ ಮಾಡಿರೋ ಅವಮಾನಕ್ಕೆ ಪಾಠ ಕಳಿಸ್ದೆ ಸುಮ್ಮನೆ ಬಿಡಲ್ಲ. ಎಲ್ರ ಮುಂದೆ ನಿಮ್ಮ ಹತ್ರ ನಿನ್ನ ಥೂ ಅಂತ ಹೋಗಿಬೇಕು, ಆ ಥರ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ಹ್ಯಾಪಿ ನ್ಯೂ ಇಯರ್. ಇದನ್ನ ಅಚ್ಚ ಕನ್ನಡದಲ್ಲಿ ಹೇಳ. ಎಲ್ಲರಿಗೂ ಶುಭೋದಯ, ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ನಾವು ಹೊಸ ವರ್ಷದ ಪರವಾಗಿ ನಮ್ಮ ಅರಸನಕೋಟೆಯಲ್ಲಿ ರಾತ್ರಿನೇ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿಬಿಟ್ವಿ. ನೀವು ಕೂಡ ಅಷ್ಟೇ, ನಿಮ್ಮ ಕುಟುಂಬದ ಜೊತೆ ಕೇಕ್ ಕಟ್ ಮಾಡಿ ಚೆನ್ನಾಗಿ ಹೊಸ ವರ್ಷನ ಎಂಜಾಯ್ ಮಾಡಿ, ಓಕೆನಾ? ಫ್ರೆಂಡ್ಸ್, ಆ ವರ್ಷಕ್ಕೋಸ್ಕರ ನಂಗೊಂದು ಸೆಲ್ಫಿ ಕೊಡ್ತೀರಾ? ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್. ತುಂಬಾ ಕೆಲಸ ಇದೆ. ಅಯ್ಯೋ. ಹಲೋ ಮುರಳಿ ಅವರೇ, ನಿಮ್ಮಿಂದ ನನಗೊಂದು ಹೆಲ್ಪ್ ಆಗಬೇಕಾಗಿತ್ತು. ಹೇಳಿ ಸರ್. ಸರ್, ಅದು ಪ್ಲೀಸ್ ಮುರಳಿ ಅವರೇ, ಈ ಫೇವರ್ ನೀವು ನನಗೆ ಮಾಡಲೇಬೇಕು. ಸರಿ ಸರ್. ಥ್ಯಾಂಕ್ ಯು ಸೋ ಮಚ್. ಯಜಮಾನ್ರೆ, ಈಗ ನೀವು ಫೋನಲ್ಲಿ ಮಾತಾಡಿದ ವಿಷಯ ಅತ್ಯಮ್ಮಂಗೆ ಗೊತ್ತಾದರೆ ಅವ್ರ ಮನಸ್ಸಿಗೆ ಎಷ್ಟು ನೋವಾಗೋದಿಲ್ಲ. ಇದನ್ನ ನೆನೆಸ್ಕೊಂಡ್ರೆ ಕರೆ ಹಿಂದಾಗುತ್ತೆ. ಪಾರು, ಈ ವಿಷಯದಲ್ಲಿ ನೀನು ಮುಂದೆ ಬರಬೇಡ. ಅಮ್ಮನ ಮುಂದೆ ನಾನೇ ಕೆಟ್ಟವನಾಗ್ತೀನಿ. ಹಾಗಂತ ಆಸ್ತಿಲ್ ಭಾಗ ಕೇಳಿದ್ರಲ್ಲ ನನ್ನನ್ನು ದೂರ ಇಡಬೇಡಿ ಯಜಮಾನ್ರೆ. ಕಷ್ಟನೋ ಸುಖನೋ ಹೆಂಡತಿಯಾಗಿ ನಾನು ನಿಮ್ಮ ಜೊತೆ ಇರಬೇಕು, ಅದು ನನ್ನ ಕರ್ತವ್ಯ. ಆದರೂ ನಾವು ಆಯ್ಕೆ ಮಾಡ್ಕೊಂಡಿರೋ ದಾರಿ ಸರಿ ಇದೆಯೋ ಇಲ್ವೋ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅದ್ರ ಬದಲು ಯಾರ್ದೋ ಭಯಕ್ಕೆ ನಿಮ್ಮ ತಮ್ಮ ಆಸ್ತಿಲ್ ಭಾಗ ಕೇಳ್ತಿದ್ದಾರೆ ಅಂತ ಅತ್ಯಮ್ಮಂಗೆ ಮಾವಂಗೆ ಹೇಳ್ಬಿಡೋಣ. ಅತ್ಯಮ್ಮಂಗೆ ವಯಸ್ಸಿಗಿಂತ ಅನುಭವ ದೊಡ್ಡದು. ಈ ಪರಿಸ್ಥಿತಿನ ನಮಗಿಂತ ಅವರೇ ಚೆನ್ನಾಗಿ ನಿಭಾಯಿಸ್ಬೋದೋ ಏನೋ. ನಾವಂತೂ ಅವ್ರ ಜೊತೆ ಇದ್ದೇ ಇರ್ತೀವಲ್ವ ಯಜಮಾನ್ರೆ? ಇಲ್ಲ, ಬೇಡ ಪಾರು. ಅತ್ಯಮ್ಮನ ಗಮನಕ್ಕೆ ಈ ವಿಷಯ ಅಂತರ್ದೆ ನಿಜವಾಗ್ಲೂ ನಾವು ಅವ್ರ ಹತ್ರ ಆಸ್ತಿ ಕೇಳ್ತಿದ್ದೀವಿ ಅಂತ ಅವ್ರು ಅನ್ಕೊಂಡ್ಬಿಟ್ರೆ? ಅನ್ಕೊಳ್ಳಿ, ಅನ್ಕೋಬೇಕು ಅನ್ನೋದು ತಾನೇ ನಮ್ಮ ಉದ್ದೇಶ. ಆದರೆ ಅತ್ಯಮ್ಮ ಯಾವತ್ತೂ ದುಡ್ಡಿಗೆ ಬೆಲೆ ಕೊಟ್ಟೋರಲ್ಲ. ಹಾಗೆ ಕೊಟ್ಟಿದ್ದಿದ್ರೆ ಅವ್ರು ನನ್ನನ್ನು ಸೊಸೆ ಅಂತಲೂ ಒಪ್ಕೋತಿರ್ಲಿಲ್ಲ. ಈಗಲೂ ಏನೂ ಮಾತಾಡ್ದೆ ಆಸ್ತಿಲಿ ಭಾಗ ಕೊಟ್ರೆ ಏನು ಮಾಡ್ತೀರಾ ಯಜಮಾನ್ರೆ? ಸಂತೋಷ ಪಡ್ತೀನಿ.
ಮಾತ್ರ ಇನ್ನು ಆಸ್ತಿ ಬಗ್ಗೆ ಏನು ಮಾತಾಡೋಕ್ಕಾಗಲಿಲ್ಲ. ಏನು ಮಾಡಲಿ? ಯಾಕೆ ಬೇಬಿ ಟೆನ್ಷನಲ್ಲಿದ್ಯಾ? ವಾಟ್ ಹ್ಯಾಪನ್? ಕೈ ತೆಗಿ. ಯಾಕೆ ಡಲ್ ಆಗಿದ್ಯಾ ಅಂತ ಹೇಳು, ಕೈ ಬಿಡ್ತೀನಿ. ನೀನೇ ನನ್ನ ಹೆಂಡ್ತಿನ ಹೇಳೋದಕ್ಕೆ ಸುಮ್ಮನೆ ಇರಿಟೇಟ್ ಮಾಡಬೇಡ, ಕೈ ಬಿಡು. ಅವತ್ತಷ್ಟು ಗಟ್ಟಿಯಾಗಿ ತಪ್ಕೊಂಡಿದ್ದೆ, ಆಗ ಇರಿಟೇಟ್ ಆಗಲಿಲ್ವಾ? ಹಳೆದೆಲ್ಲ ಯಾಕೆ ತೆಗಿತಾ ಇದೆಯಾ? ನನ್ನ ಪಾಡಿಗೆ ನಾನು ಬಿಟ್ಬಿಡು. ಬಿಡಲ್ಲ ಅಂದರೆ ಏನು ಮಾಡ್ತೀಯಾ? ಮೋನಿಕಾ, ಏನ್ ಮಾಡ್ತಿದ್ದೆ ಮೋನಿಕಾ? ಯಾಕೆ ನನ್ನ ಮಗನ ಕೈ ಹಿಡ್ಕೊಂಡಿದ್ದೆ? ನಿಜವಾಗ್ಲೂ ನೀನು ನಮ್ಮ ಪಾರ್ವತಿ ಊರ್ನೋಳೆನಾ? ಇಲ್ಲಿಗೆ ಬಂದ್ಮೇಲೆ ತಾನೇ ನಿನಗೆ ಪ್ರೀತು ಪರಿಚಯ ಆಗಿದ್ದು. ಹೌದು ಮಾಮ್, ಇವ್ರು ಯಾರು ಅಂತ ನನಗೆ ಇವ್ರು ಇಲ್ಲಿ ಬರೋವರೆಗೂ ನಂಗೆ ಗೊತ್ತಿರಲಿಲ್ಲ. ಹೌದಾ ಆಂಟಿ? ಪ್ರೀತುಗೆ ನಾನಿಲ್ಲಿಗೆ ಬರೋವರೆಗೂ ನಾನು ಯಾರು ಅಂತಾನೆ ಗೊತ್ತಿರಲಿಲ್ಲ. ಹಾಗಿದ್ಮೇಲೆ ಈಗ ಪರಿಚಯ ಆಗಿರೋ ಪ್ರೀತು ಕೈ ಹಿಡ್ಕೊಂಡು ಇಷ್ಟು ಸಲಿಗೆ ತೋರಿಸೋದು ಒಂದು ಹೆಣ್ಣಾಗಿ ಸರಿ ಅಂತ ಅನ್ಸುತ್ತಾ ನಿಮಗೆ? ನೋಡಿದವ್ರ ಕಣ್ಣಿಗೆ ಅದು ಹೇಗೆ ಕಾಣಿಸುತ್ತೆ ಗೊತ್ತಾ? ಸಾರಿ ಅಂಕಲ್, ನಾನು ಅವ್ರ ಕೈ ಹಿಡ್ಕೊಳ್ಳೋದಕ್ಕೆ ಒಂದು ಕಾರಣ ಇದೆ. ಕಾರಣನ ಏನದು? ಪ್ರೀತು ಅವ್ರ ಬಗ್ಗೆ ನನಗೆ ಮೊದಲಿಂದ ಹೇಳ್ತಾ ಇದ್ದೀರಾ ಯಜಮಾನ್ರೆ? ಇವಾಗ ನಮಗೆ ಬೇಕಾಗಿರೋದು ಏನು ಹೇಳುಪಾರು? ಈಗಾಗಲೇ ಟೆನ್ಷನಲ್ಲಿರೋ ಪ್ರೀತು ಅಮ್ಮನ ಹತ್ರ ಆಸ್ತಿಲಿ ಭಾಗ ಕೇಳಿ ಅಮ್ಮನ ಹತ್ರನೂ ನಂಬಿಕೆ ಕಳ್ಕೊಂಡು ಕುಗ್ಗಿ ಹೋಗ್ಬಾರ್ದು ಅಲ್ವಾ? ಹಾಗೆ ಜನನಿ ನೆಮ್ಮದಿನೂ ನಮ್ಗೆ ಮುಖ್ಯ ಅಲ್ವಾ? ಹಾಗೆ ವೀರಯ್ಯ ಮಾವ ಪ್ರೀತು ಆಸ್ತಿಲಿ ಭಾಗ ಕೇಳ್ತಾ ಇದ್ದಾನೆ ಅನ್ನೋ ಸುದ್ದಿ ತಿಳ್ಕೊಂಡು ನೊಂದ್ಕೊಳ್ಳಲ್ವಾ? ಸೊ ನಾವು ಆಸ್ತಿಲಿ ಭಾಗ ಕೇಳೋದ್ರಿಂದ ಇಷ್ಟೆಲ್ಲ ಅನಾಹುತ ಆಗೋದನ್ನು ತಪ್ಪಿಸ್ದಾಗುತ್ತೆ. ಅಮ್ಮ ನಮಗೆ ಆಸ್ತಿಲಿ ಭಾಗ ಕೊಡ್ತೀನಿ ಅಂತ ಅಂದರು, ಪೇಪರ್ಸ್ ಎಲ್ಲ ರೆಡಿ ಆಗೋದಕ್ಕೆ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಆ ಗ್ಯಾಪಲ್ಲಿ ನಾವು ಪ್ರೀತು ಹಿಂದೆ ಯಾರಿದ್ದಾರೆ ಅನ್ನೋದನ್ನು ಕಂಡುಹಿಡಿಯೋಣ. ಇಷ್ಟು ದಿನ ಅತ್ತೆಯಮ್ಮ ನಮ್ಮ ಮೇಲಿಟ್ಟಿದ್ದ ನಂಬಿಕೆನ ಕಳ್ಕೊಂಡು ನಾವು ಒದ್ದಾಡಿದ್ವಿ. ಈಗ ಮತ್ತೆ ಆ ನಂಬಿಕೆ ಕಳ್ಕೊಳ್ಳೋದು ಅಂದರೆ ನನಗೆ ಯಾಕೋ ಭಯ ಆಗ್ತಾ ಇದೆ ಯಜಮಾನ್ರೆ. ನಾವು ಮಾಡ್ತಿರೋದು ಸರಿನೋ ತಪ್ಪೋ ನನಗೆ ಗೊತ್ತಾಗ್ತಾ ಇಲ್ಲ. ನಮ್ಮ ಬದಲು ಇನ್ಯಾರೋ ನಮ್ಮ ಹೆಸರನ್ನ ಕೆಡಿಸಿ ಅವ್ರು ಅದನ್ನು ನಂಬೋ ಥರ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ? ಬಾರು, ಈ ಟೈಮಲ್ಲಿ ನಾವು ವೀಕ್ ಆಗಬಾರ್ದು. ಸೆಂಟಿಮೆಂಟ್ಸ್, ಎಮೋಷನ್ಸ್ ಅಂತ ನಾವು ನೋಡಿದ್ರೆ ಪ್ರೀತು ಜೀವನ ಹಾಳಾಗುತ್ತೆ. ಮನಸ್ಸನ್ನ ಗಟ್ಟಿ ಮಾಡ್ಕೊ. ಏನು ಹೇಳ್ತಾ ಇದೆಯಾ? ಹೌದು ಅಂಕಲ್, ಅಖಿಲ ಆಂಟಿಯವ್ರ ಮುಂದೆ ಪಾರ್ವತಿನ ಕೆಟ್ಟೋಳು ಮಾಡಬಾರ್ದು ಅಂದ್ಕೊಂಡಿದ್ದೆ.
ಆದರೆ ಇವಾಗ ನಿಜ ಹೇಳೋಂಥ ಪರಿಸ್ಥಿತಿ ಬಂದಿದೆ. ಅದನ್ನ ಹೇಳೋದ್ರಿಂದ ನೀವೇನು ತಿಳ್ಕೊತಿರೋ ಗೊತ್ತಿಲ್ಲ.